ವಿಷ್ಣುವರ್ಧನ್ ರವರು ರಾಜ್ಕುಮಾರ್ ಜೊತೆ ಏನು ಕನ್ನಡಕ್ಕೆ ಗೋಕಾ ಚಳುವಳಿ ಇರ್ಬೋದು, ಆವಾಗ ವಿಷ್ಣುವರ್ಧನ್ ಸಹ ಜೊತೆಯಲ್ಲಿ ಸಹ ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದಾರೆ. ಆದರೆ ಅವ್ರಿಗೆ ರಾಜ್ಕುಮಾರ್ ಕೊಟ್ಟಾಗಲೇ ವಿಷ್ಣುವರ್ಧನ್ ಅವ್ರಿಗೂ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕಾಯ್ತು ಮತ್ತು ಸುಮಾರು ಪ್ರಶಸ್ತಿಗಳು ಪದ್ಮಶ್ರೀ ಪದ್ಮಭೂಷಣ ಎಲ್ಲ ಬರಬೇಕಾಗಿತ್ತು. ರಾಜಹಂಸದ ಯೋಗಿ, ಕನ್ನಡ ಯೋಗಿಯವರು ನೀವು ಮಾತಾಡಿರೋ ತಪ್ಪು ಅಂತ ಹೇಳಿದ್ದಾರೆ. ಆದ್ದರಿಂದ ನಾನು ಈ ವಿಡಿಯೋನ ಅವರಿಗೆ ಕ್ಷಮಾಪಣೆ ವಿಡಿಯೋನ ಕಳಿಸಿದ್ದೀನಿ. ಆದರೂ ನಾನು ಯಾರ ಬಗ್ಗೆನೂ ನಾನು ಹೀನಾಯ ಕೇಳಿದ ಮಾತು ಅವ್ರಿಗೆ ತಪ್ಪು ಅನಿಸಿದೆ, ದಯವಿಟ್ಟು ಕ್ಷಮಿಸಿ. ನಾನು ಯಾರ ಬಗ್ಗೆನೂ ತಪ್ಪಾಗಿ ಮಾತಾಡಿಲ್ಲ, ಏನೋ ಒಂದು ತಪ್ಪು ಅನಿಸಿದ್ರೆ ಅದು ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಈಗ ಆ ವಿಡಿಯೋನ ಯೋಗಿಯವ್ರಿಗೆ ಕನ್ನಡ ಯೋಗಿಯವ್ರಿಗೆ ಕಳಿಸ್ಕೊಡ್ತಾ ಇದ್ದೀನಿ. ಕೆಟ್ಟವ್ರಿಗೆ ಎಲ್ಲನೂ ಕೊಡ್ಬಿಡ್ತಾನೆ, ಕೊನೆಯಲ್ಲಿ ಕೈ ಬಿಡ್ತಾನೆ. ಆದ್ರೆ ವಿಷ್ಣುವರ್ಧನ್ ಒಳ್ಳೆಯವರು, ಎಲ್ಲನೂ ಪಡ್ಕೋತಾರ್ರಿ, ಬೇಜಾರು ಮಾಡ್ಕೋಬೇಡಿ. ಪ್ರತಿ ಒಂದನ್ನು ಈಗ ಪಡ್ಕೋತಾ ಇದ್ದಾರೆ, ಪಡ್ಕೋತಾರೆ. ಯಾರು ಏನು ಮಾಡ, ಒಳ್ಳೆಯವ್ರಿಗೆ ಯಾವತ್ತಿದ್ರು ಕೊನೆಯಲ್ಲಿ ಕೈ ಹಿಡಿದ್ರೆ ಶಾಶ್ವತವಾಗಿ ಎಲ್ಲ ಸಿಗುತ್ತೆ. ಈಗ 2800ರಿಂದ 900 ಪ್ರತಿಮೆಗಳು ಇಡೀ ಕರ್ನಾಟಕದಲ್ಲಿ ಅದು ವಿಷ್ಣುವರ್ಧನ್ ಮಾತ್ರ ಆಗಿರೋದು, ಬೇರೆ ಯಾರಿಗೂ ಆಗಿಲ್ಲ. ಎಲ್ಲ ಕನ್ನಡ ವೇದಿಕೆಗಳಿಗೆ ನಾನು ಮತ್ತೊಮ್ಮೆ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಮೊನ್ನೆ ನಾನು ವಿಷ್ಣುವರ್ಧನ್ ಸ್ಮಾರಕದಲ್ಲಿ